ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸ್ಯಾರಿಗೆ ಕುಚ್ಚು ಹೇಗೆ ಕಟ್ಟೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ, ಕಾಪರ್ ಸ್ಯಾರಿ ಇದು ಈ ಥರ ಇದೆ ಬಾರ್ಡರು. ಈ ಸ್ಯಾರಿಗೆ ನಾನು ಕುಚ್ಚು ಹೇಗೆ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ಬ್ಲೂ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಈ ಸ್ಯಾರಿ ಇದೆ ನೋಡಿ. ಸ್ಯಾರಿ ಎಲ್ಲ ಗ್ರೀನ್ ಇದೆ, ಸೆರಗು ಬ್ಲೂ ಕಲರಲ್ಲಿ ಇದೆ, ಕಾಪರ್ ಇದು ನೋಡಿ, ಗ್ರೀನು ಮತ್ತು ಬ್ಲೂ. ಇವಾಗ ನಾನು ಅಲ್ಲಿ ಏನೇನು ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು 5 ಚೈನು 2 ಸಲ ಹಾಕ್ಕೊಂಡು 3ನೇ ಸಲ 7 ಚೈನ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಮತ್ತೆ 3 ಸಲ 5 ಚೈನ್ ಹಾಕ್ಕೊಂಡು 7 ಚೈನ್ ಹಾಕೋತಾ ಹೋಗಿದ್ದೀನಿ. ನೋಡ್ತಿದ್ದೀರಲ್ವ, ಅದೇ ಕಂಟಿನ್ಯೂ ಆಗ್ತಾ ಹೋಗಿದೆ ನೋಡಿ. ಫಸ್ಟು 2 ಚೈನು ಅಂದರೆ 5 ಚೈನು 2 ಸಲ ಹಾಕಿದ್ದೀನಿ, 7 ಚೈನು 1 ಸಲ ಹಾಕಿದ್ದೀನಿ. ಅದಾದಮೇಲೆ ಮತ್ತೆ ನಾನು 3 ಚೈನ್ ಮತ್ತು 7 ಚೈನ್, 3 ಚೈನ್ ಮತ್ತು 7 ಚೈನ್ ಅದೇ ಥರ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಹೋಗಿದ್ದೀನಿ ಅಷ್ಟೇ. ನೋಡಿ, ಈ ಥರ ಡಿಸೈನ್ ಬರುತ್ತೆ. ಕ್ಲೀನಾಗಿ ಲಾಕು 5 ಚೈನ್ ಆಗಿದ ತಕ್ಷಣ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ. ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. 5 ಚೈನ್ ಮಧ್ಯದಲ್ಲಿ 3ನೇ ಚೈನ್ ಅಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಚೈನಿಗೆ ಕರೆಕ್ಟಾಗಿ ಕುಚ್ಚು ಬರುತ್ತೆ. ಇದು 7 ಚೈನು. 7 ಚೈನಿಗೆ ಮಾಮೂಲಿ ಡಬಲ್ ಕ್ರೋಶ ಬರುತ್ತೆ. ಇಷ್ಟೇ ಡಿಸೈನು. ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಬರುತ್ತೆ ಈ ಡಿಸೈನ್ ಅಂತ. 6ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ, 6 ಕ್ರೋಶ, ನೀಡಲ್ ನಂಬರ್ 6 ನೋಡಿ, ಈ ಥರ ಇದೆ. ಮತ್ತು ಸೀಸರ್ ಯೂಸ್ ಮಾಡ್ಕೊಂಡಿದ್ದೀನಿ. ಥ್ರೆಡ್ ಕಟ್ ಮಾಡೋಕ್ಕೆ ಅಂತಲೇ ಸೀಸರ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಸೆರಗು ಬಂದು ಬ್ಲೂ ಕಲರ್ ಇರೋದ್ರಿಂದ ನಾನು ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನಾನು ಡಿಸೈನ್ನ ಮಾಡ್ತಾಯಿದ್ದೀನಿ ನೋಡಿ. ಗ್ರೀನ್ ಕಲರ್ ಥ್ರೆಡ್ಡಲ್ಲಿ ನಾನು ಆವಾಗಲೇ ಹೇಳ್ದಾಗೆ 5 ಚೈನ್ ಮತ್ತು 7 ಚೈನ್ ಮಾಡ್ಕೊಂಡಿದ್ದೀನಿ. ಅದು ಎಲ್ಲೆಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಚೈನ್ಸ್ನ ಮಾಡಿಕೊಂಡು ಇದು ಲಾಕ್ನ ಮಾಡ್ಕೊತಿದ್ದೀನಿ ನೋಡಿ. ಇವಾಗ 2 ಚೈನ್ ಅಂತ ಹೇಳಿದ್ನಲ್ವ, ಫಸ್ಟು 2 ಚೈನ್ ಆಮೇಲೆ 7 ಚೈನ್. ಆ 2 ಚೈನಿಗೆ ನಾನು ಫಸ್ಟ್ ಚೈನಲ್ಲಿ ಅಂದರೆ ಲಾಕ್ ಸಿಂಗಲ್ ಕ್ರೋಶನ ಹಾಕೋತೀನಿ. ಈ ಥರ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ ನಾನು 2 to 3 ಚೈನ್ಸ್ನ ಹಾಕೋತೀನಿ. 2 to 3 ಚೈನ್ಸ್ನ ಹಾಕ್ಕೊಂಡು ಡಬಲ್ ಕ್ರೋಶನ ಹಾಕ್ಕೊಂಡು ನೋಡಿ, 5 ಚೈನ್ ಇರುತ್ತಲ್ಲ ಅಲ್ಲಿಗೆ ಹಾಕ್ಬಾರ್ದು. 7 ಚೈನಿಗೆ ನಾನು 15 ಅಂದರೆ 14 to 15 ಡಬಲ್ ಕ್ರೋಶನ ಹಾಕ್ಕೋತೀನಿ. 14 to 15 ಡಬಲ್ ಕ್ರೋಶ. ಜಸ್ಟ್ ಥ್ರೆಡ್ನ ಮೇಲೆ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಒಂದು ಸಲ ಮೇಲೆ ತಗೊಂಡು 2 ಇರೋದನ್ನು 1 ಮಾಡಿಕೊಂಡು, 3 ಇರುತ್ತೆ, 3 ಇರೋದನ್ನು 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋತೀರ ನೋಡಿ. ಇವಾಗ 3 ಇದೆ ಕ್ರೋಶದ ಮೇಲೆ, 3 ಇರೋದನ್ನ 2 ಮಾಡ್ಕೊಂಡು 2 ಇರೋದನ್ನು 1 ಮಾಡ್ಕೋತೀರ. ಸೇಮ್ ಇದೇ ಸಿಂಗಲ್ ಕ್ರೋಶ ಡಬಲ್ ಕ್ರೋಶ ಎಲ್ಲದಕ್ಕೂ ಸೇಮ್ ಬರುತ್ತೆ, ಡಿಸೈನ್ಸ್ ಮಾತ್ರ ಚೇಂಜ್ ಬರುತ್ತೆ ಅಷ್ಟೇ. ಸಖತ್ ಈಸಿ ಮತ್ತು ಸಿಂಪಲ್ಲಾಗಿದೆ ಈ ಡಿಸೈನು. ಇಲ್ಲಿ 14ರಿಂದ 15 ಡಬಲ್ ಕ್ರೋಶನ ಹಾಕೋತೀರ. 14ರಿಂದ 15 ಡಬಲ್ ಕ್ರೋಶ. ಇದೇ ಡಿಸೈನ್ನ ನಾನು ತುಂಬ ಸಲ ಹಾಕಿರ್ತೀನಿ, ಅಂದರೆ ಡಬಲ್ ಕ್ರೋಶನ. ಅದಕ್ಕೆ ನಾನು ಸ್ವಲ್ಪ ಸ್ಪೀಡಾಗಿ ಹೇಳ್ತಿದ್ದೀನಿ ಅಷ್ಟೇ. ಸ್ಪೀಡ್ ಅಂತ ಏನಿಲ್ಲ, ನೀವು ಹಿಂದ್ಲು ವಿಡಿಯೋಗಳನ್ನ ನೋಡ್ಬೋದು ಯಾವ ಥರ ಹಾಕೋದು ಅಂತ. ಇದು ತುಂಬ ಈಸಿ ಇದೆ ಡಿಸೈನು ನೋಡಿ. 14ರಿಂದ 15 ಡಬಲ್ ಕ್ರೋಶನ ಹಾಕೋಬೋದು 7 ಚೈನ್ ಒಳಗೆ. ಯಾವತ್ತೂ ಸ್ಯಾರಿ ಕಾಂಬಿನೇಷನ್ ನೋಡಿಕೊಂಡು ನೀವು ಥ್ರೆಡ್ನ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಕುಚ್ಚು ಕಟ್ಟೋದಕ್ಕೆ. ನೋಡ್ತಿದ್ದೀರಲ್ವಾ ಹೇಗೆ ಅಂತ. ಮಾಮೂಲಿ ಡಬಲ್ ಕ್ರೋಶನ
7 ಚೈನಿಗೆ 14ರಿಂದ 15 ಸಲ ಹಾಕ್ಕೊಂಡು ಮತ್ತೆ ನಾನು 3 to 4 ಚೈನ್ಸ್ನ ಹಾಕೋತೀನಿ. ಚೈನ್ಸ್ನ ಹಾಕ್ಕೊಂಡು 5 ಚೈನ್ ಬರುತ್ತಲ್ಲ ಅಲ್ಲಿ ಎಂಡಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಈ ಥರ ಬರುತ್ತೆ ನೋಡಿ ಡಿಸೈನು. ಹೀಗೆ ಲಾಕ್ ಮಾಡಿಕೊಂಡು 5 ಚೈನಿಗೆ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ನಾನು ಲಾಕ್ ಮಾಡ್ಕೋತೀನಿ. ನೋಡಿ ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೋತೀನಿ. ಹೀಗೆ ಲಾಕ್ ಮಾಡಿಕೊಂಡು ಮತ್ತೆ ನಾನು ಸಿಂಗಲ್ ಕ್ರೋಶನ ಹಾಕೋತೀನಿ. 5 ಚೈನ್ ಹಾಕಿದ್ವಲ್ವ ನಾವು ಮುಂಚೆ, 5 ಚೈನಿಗೆ ನಾನು ಮತ್ತೆ 5 ಸಿಂಗಲ್ ಕ್ರೋಶನ ಹಾಕೋತೀನಿ. ಅಲ್ಲಿಗೆ ಕುಚ್ಚು ಕಟ್ಕೋಬೇಕಾಗುತ್ತೆ. ಫೈವ್ ಸಿಂಗಲ್ ಕ್ರೋಶನ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಮತ್ತೆ ನಾನು ಸಿಂಗಲ್ ಕ್ರೋಶನೇ ಮಾಡ್ಕೋತೀನಿ. ಈಗ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ ನಾನು 2 to 3 ಚೈನ್ಸ್ ಹಾಕ್ಕೊಂಡು ನಾನು ಆವಾಗಲೇ ತೋರಿಸಿದ್ನೆಲ್ಲ ಹಾಗೆ ಡಬಲ್ ಕ್ರೋಶ ಡಿಸೈನ್ನ ಮಾಡ್ಕೋತಾ ಹೋಗಬೇಕು. ನೋಡಿ ಒಂದು ರೊಟೇಟ್ ಮಾಡಿಬಿಟ್ಟು ಕೆಳಗಿಂದ ಒಂದು ಸಲ ಥ್ರೆಡ್ನ ಮೇಲೆ ತಂದು ಮತ್ತೆ ಒಂದು ಸಲ ಥ್ರೆಡ್ನ ರೊಟೇಟ್ ಮಾಡಿಕೊಂಡು ಒಳಗಿಂದ ಮೇಲೆ ಇಳ್ಕೊಂಡು ಮತ್ತೆ ಒಂದು ರೊಟೇಟ್ ಮಾಡಿಬಿಟ್ಟು ಲಾಕ್ ಮಾಡ್ಕೋಬೇಕು. ನೋಡಿ ಇಟ್ಕೊಂಡು ಅಷ್ಟೇ. ತುಂಬ ಈಸಿ ಇದೆ ಈ ಡಿಸೈನು, ಸಖತ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ನಾನು ಬೀಡ್ಸು ನಿಮ್ಮ ಚಾಯ್ಸು, ಯಾವ ಬೀಡ್ಸ್ ಆದರೂ ಹಾಕ್ಕೋಬೋದು. ನಾನು ಇದಕ್ಕೆ ಇರಲಿ ಅಂತ ಕ್ರಿಸ್ಟಲ್ ಹಾಕಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಕ್ರಿಸ್ಟಲ್ ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಸ್ಯಾರಿನ ಇವಾಗ ಒಂದೊಂದು ಸ್ಯಾರಿಗೆ ಕುಚ್ಚು ಕಟ್ಸಿರ್ತೀರ ಈ ಥರ. ಈ ಕುಚ್ಚು ಕಟ್ಟಿರೋದೆಲ್ಲ ಅದು ಫೋಲ್ಡ್ ಆಗಿಬಿಟ್ಟಿರುತ್ತೆ. ಸ್ಯಾರಿ ಯಾವ ಥರ ಫೋಲ್ಡ್ ಮಾಡಿರ್ತೀರೋ ಅದೇ ಥರ ಫೋಲ್ಡ್ ಆಗಿಬಿಟ್ಟಿರುತ್ತೆ. ಆ ಫೋಲ್ಡ್ ಆಗಬಾರ್ದು ಅಂದರೆ ನೀವು ಸ್ಯಾರಿನ ಒಂದು ಸ್ವಲ್ಪ ಹಿಂದೆ, ಅಂದರೆ ಫೋಲ್ಡ್ ಮಾಡಬೇಕಾದ್ರೆ ಹಿಂದೆಯಿಂದ ಸ್ವಲ್ಪ ಫೋಲ್ಡ್ ಮಾಡಿದ್ರೆ ನಿಮಗೆ ಕುಚ್ಚುಗಳು ಯಾವುದು ಮಡ್ಚ್ಕೊಳಲ್ಲ. ಅದು ನೀವು ಹೇಗೆ ಕುಚ್ಚು ಕಟ್ಟಿರೋದು ಹೇಗಿರುತ್ತೋ ಅದು ಅದೇ ಥರನೇ ಇರುತ್ತೆ. ನೋಡಿ ಈ ಥರ ಬಂದಿದೆ. ಮತ್ತು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತು 5 ಚೈನಿಗೆ ಲಾಕ್ ಮಾಡ್ಕೋತೀನಿ, ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಅಲ್ಲಿಗೆ ಕುಚ್ಚು ಬರುತ್ತೆ. ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೋತೀನಿ. ಅದಾದಮೇಲೆ ಮತ್ತೆ 3 to 4 ಚೈನ್ ಹಾಕ್ಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೋತೀನಿ. ಅದಾದಮೇಲೆ ನೋಡಿ ಇವಾಗ ನಾನು ಬ್ಲೂ ಥ್ರೆಡ್ ತೊಗೊಂಡಿದ್ದೀನಿ. ಇವಾಗ ಗ್ರೀನ್ ಥ್ರೆಡ್ಡಲ್ಲಿ ನಾವು ಡಿಸೈನ್ ಮಾಡಿದ್ವಿ ಅಲ್ವಾ ಡಬಲ್ ಕ್ರೋಶನ. ಅದಾದಮೇಲೆ ಮತ್ತೆ ನಾನು ಬೀಡನ್ನ ಹಾಕೋತೀನಿ ಅದ್ರ ಮೇಲೆ, ಕರೆಕ್ಟಾಗಿ ಫುಲ್ಲು ಬೀಡ್ ಬರಬೇಕು ಅಂತ ಬ್ಲೂ ಥ್ರೆಡ್ನ ತೊಗೊಂಡಿದ್ದೀನಿ. ಆಮೇಲೆ ಕ್ರಿಸ್ಟಲ್ಲಿಗೆ ಸ್ವಲ್ಪ ಚಿಕ್ಕ ಕ್ರಿಸ್ಟಲ್ ಅಲ್ವಾ, ಗ್ಯಾಪು ಒಳಗೆ ಸ್ವಲ್ಪ ಚಿಕ್ಕದಾಗಿತ್ತು ಅಂದ್ಬಿಟ್ಟು ನಾನು 5 ಎಳೆ ದಾರ ಮಾಡಿಕೊಂಡು 5 ಎಳೆ ದಾರಕ್ಕೆ ನಾನು ಕ್ರಿಸ್ಟಲ್ನ ಈ ಥರ ಆ್ಯಡ್ ಮಾಡ್ಕೋತಾ ಬರ್ತೀನಿ. ನೋಡಿ ಜಸ್ಟ್ ಕ್ರಿಸ್ಟಲ್ನ ಹಾಕ್ಕೊಂಡು ಥ್ರೆಡ್ಡಿಗೆ ಸೇರಿಸ್ಕೊಂಡು ಲಾಕ್ ಹೇಗೆ ಮಾಡ್ತೀವೋ ಸಿಂಗಲ್ ಕ್ರೋಶ ಅದೇ ಥರ ಪಕ್ಕ ಒಂದು ಗ್ಯಾಪ್ ಇರುತ್ತಲ್ಲ ಡಬಲ್ ಕ್ರೋಶಗೆ, ಅಲ್ಲಿಗೆ ಲಾಕ್ ಮಾಡಿಕೊಂಡು ಮೇಲೆ ಇಳ್ಕೊಳೋದಷ್ಟೇ. ಇದೇ ಥರ ಫುಲ್ ಸ್ಯಾರಿಗೂ ಹಾಕ್ಕೊಂಡೋಗಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ ಅಂತ. ಬೀಡ್ಸು ಕ್ರಿಸ್ಟಲ್ದು ಕಲರ್ ಯಾವತ್ತೂ ಹೋಗಲ್ಲ ಅದು, ಮತ್ತು ಗ್ರ್ಯಾಂಡ್ ಲುಕ್ಕಾಗಿ ಕಾಣುತ್ತೆ, ಸಖತ್ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣುತ್ತೆ ಡಿಸೈನು.
ಬೀಡ್ ಹಾಕೋದು ಮತ್ತೆ ಹೇಳ್ಕೊಡ್ತೀನಿ ನೋಡಿ. ಬೀಡನ್ನ ಒಂದು ಸಲ ಇನ್ಸರ್ಟ್ ಮಾಡಿಕೊಂಡು ಪಕ್ಕ ಒಂದು ಹೋಲ್ ಇರುತ್ತೆ ಗ್ಯಾಪು, ಆ ಗ್ಯಾಪಿಗೆ ಕೆಳಗಿಂದ ನೋಡಿ ಜಸ್ಟ್ ಒಂದು ಸಲ ಥ್ರೆಡ್ನ ರೊಟೇಟ್ ಮಾಡಿಬಿಟ್ಟು ಲಾಕ್ ಮಾಡೋದಷ್ಟೇ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋತೀರ ಥ್ರೆಡ್ ಒಳಗೆ. ಈಗ ಲಾಕ್ ಮಾಡಿಕೊಂಡು ಕೆಳಗಿಂದ ಒಂದು ಸಲ ಥ್ರೆಡ್ನ ಮೇಲೆ ಎತ್ಕೊಂಡು ಒಂದು ಸಲ ಲಾಕ್ ಮಾಡ್ಕೋತೀರ, ಅಂದರೆ ಒಳಗಿಂದ ದಾರಾನ ಮೇಲೆ ತಗೋತೀರ. ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. 10 ಬೀಡ್ಸ್ನ ನೀವು ಹಾಕ್ಕೋಬೋದು ಇದಕ್ಕೆ. ಕ್ರಿಸ್ಟಲ್ಲು 10 ಬೀಡ್ಸ್ ಅಂದರೆ 14 to 15 ಕಂಬ ಇರುತ್ತಲ್ವ, ಅದರಲ್ಲಿ ಮಧ್ಯ ಕಂಬಕ್ಕಷ್ಟೇ ನಾವು ಥ್ರೆಡ್ಸ್ನ ಲಾಕ್ ಮಾಡೋದು. ಸೊ ಹಂಗಾಗಿ 10 ಕ್ರಿಸ್ಟಲ್ಸ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. 14 ಕ್ರಿಸ್ಟಲ್ಸು ಹಾಕ್ಕೋಬೋದು, ಅಂದರೆ ಪಕ್ಕಕ್ಕೆ ಎಲ್ಲದಕ್ಕೂ ಹಾಕ್ಕೋಬೋದು. ಅನ್ಕಂಫರ್ಟಬಲ್ ಅಂತ ಅನಿಸಿ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡುತ್ತೆ ಡಿಸೈನು. ಸೊ ನಾವು 10 ಕ್ರಿಸ್ಟಲ್ಸ್ನ ಕ್ಲೀನಾಗಿ ನೋಡಿಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಜಸ್ಟ್ ಥ್ರೆಡ್ ಒಳಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಕೆಳಗಿಂದ ಒಂದು ಸಲ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡೋದು. ಅದಾದಮೇಲೆ ಮತ್ತೆ ನಾನು 3 to 4 ಚೈನ್ಸ್ನ ಹಾಕ್ಕೊಂಡು ಲಾಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಮಾಡಿದ್ವೋ ಅದೇ ಥರ 3 to 4 ಚೈನ್ ಹಾಕ್ಕೊಂಡು ಲಾಕ್ ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ ನೋಡಿ. ಈ ಥರ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶ್ ಹಾಕ್ಕೊಂಡಿರ್ತೀವಲ್ಲ ಕುಚ್ಚು ಕಟ್ಟೋಕ್ಕೆ ಅಂತ, ಸಿಂಗಲ್ ಕ್ರೋಶಕ್ಕೆ ಕರೆಕ್ಟಾಗಿ ನಾವು ಮತ್ತೆ ಈ ಥರ 5 ಸಿಂಗಲ್ ಕ್ರೋಶನ ಹಾಕೋತೀವಿ. 5 ಸಿಂಗಲ್ ಕ್ರೋಶ. ಇದೇ ಥರ ಈ ಡಿಸೈನ್ನ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಸೇಮ್ ಇವಾಗ ನಾನು ಹೇಗೆ ಹೇಳಿದ್ನೋ ಅದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತಾ ಹೋಗ್ತೀರಾ. ಬೀಡನ್ನ ಇನ್ಸರ್ಟ್ ಮಾಡೋದು ಹೇಗೆ ಅಂತ ನಾನು ಮತ್ತೆ ಒಂದು ಸಲ ಹೇಳ್ಕೊಡ್ತೀನಿ ನೋಡಿ. ಥ್ರೆಡ್ ಒಳಗೆ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಪಕ್ಕ ಒಂದು ಲಾಕ್ ಇರುತ್ತಲ್ಲ ಅಲ್ಲಿಗೆ ಒಂದು ಸಲ ಚುಚ್ಕೊಂಡು ಥ್ರೆಡ್ನ ಮೇಲೆ ಎಳ್ಕೊಂಡು ಲಾಕ್ ಮಾಡ್ಕೊತೀನಿ ನೋಡಿ. ಮತ್ತೆ ಒಂದು ಬೀಡನ್ನ
ಇನ್ಸರ್ಟ್ ಮಾಡಿಕೊಂಡು ಕೆಳಗಿಂದ ಒಂದು ಸಲ ಥ್ರೆಡ್ನ ಮೇಲೆ ಎಳ್ಕೊಂಡು ಎರಡು ಸೇರಿಸಿ ಥ್ರೆಡ್ನ ಮೇಲೆ ಎಳ್ಕೊತೀನಿ. ತುಂಬ ಈಸಿ ಇದೆ ಈ ಡಿಸೈನು, ನೋಡಿ ಸಖತ್ ಸಿಂಪಲ್ಲು. ನೋಡಿ ಈ ಥರ ಥ್ರೆಡ್ನ ಕೆಳಗಿಂದ ಒಂದು ಸಲ ಮೇಲೆ ಎಳ್ಕೊಂಡು ಮೇಲ್ಗಡೆ ಒಂದು ಸಲ ರೊಟೇಟ್ ಮಾಡಿಬಿಟ್ಟು ಥ್ರೆಡ್ನ ಮೇಲೆ ಎಳ್ಕೊಬೇಕು. ನೋಡ್ತಿದ್ದೀರಲ್ವಾ, ಕೆಳಗಿಂದ ಒಂದು ಸಲ ಥ್ರೆಡ್ನ ಮೇಲೆ ಎಳ್ಕೊಂಡು ಎರಡು ಸೇರಿಸಿ ಒಂದು ಸಲ ಒಳಗಿಂದ ಮೇಲೆ ಎಳ್ಕೊಬೇಕು. ಬೀಡ್ ಹಾಕೋದು ಸಖತ್ ಸಿಂಪಲ್ಲು, ಈಸಿ. ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಹೋಗ್ಬೇಕಷ್ಟೆ. ಕೆಳಗಿಂದ ಒಂದು ಸಲ ಥ್ರೆಡ್ನ ಮೇಲೆ ಎಳ್ಕೊಂಡು ಎರಡು ಸೇರಿಸ್ಬಿಟ್ಟು ಒಳಗೆ ಎಳ್ಕೊಂಡ್ರೆ ಆಯಿತು. ನೋಡಿ, ಮತ್ತೆ ನಾನು 3 ಚೈನ್ಸ್ನ ಹಾಕ್ಕೊಂಡು ಚೈನ್ ಎಲ್ಲಿಗೆ ಬಂದಿತ್ತೋ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಲಾಕಿಗೆ ಕರೆಕ್ಟಾಗಿ ಲಾಕ್ನ ಮಾಡ್ಕೊತೀನಿ. ಲಾಕ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿ ಕರೆಕ್ಟಾಗಿ ನಾನು ಮತ್ತೆ ಲಾಕ್ ಮಾಡ್ಕೊತೀನಿ, ಅಂದರೆ ಅಲ್ಲಿಗೆ ಕುಚ್ಚು ಬರುತ್ತೆ. ನೋಡಿ, ಈಗ ಲಾಕ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ನೋಡ್ತಿದ್ದೀರಲ್ವಾ ಈ ಡಿಸೈನ್ ಹೇಗೆ ಬಂದಿದೆ ಅಂತ. ಸ್ಯಾರಿಗೆ ನಾವು ಸ್ಯಾರಿ ಕುಚ್ಚು ಯಾವ ಕಲರ್ ಕಟ್ಟಬೇಕು, ಡಿಸೈನ್ ಯಾವ ಕಲರಲ್ಲಿ ಹಾಕಬೇಕು ಅನ್ನೋದನ್ನು ನಾವು ಫಸ್ಟ್ ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕೂ ಮುಂಚೆನೇ ನಾವು ಕಲರ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಡಿಸೈನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿದ್ರಲ್ವಾ ಡಿಸೈನ್ ಹೇಗೆ ಬಂದಿದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.